ರಾಮಾಚಾರಿ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದಂತ ರಾಮಾಚಾರಿ ಮತ್ತೆ ಮೌನ ಅಂದ್ರೆ ಋತ್ವಿಕ್ ಮತ್ತೆ ಚಾರು ಅಲಿಯಾಸ್ ಮೌನ ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು. ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇತ್ತು. ಬಟ್ ಇದೀಗ ಧಾರಾವಾಹಿ ಕೊನೆ ಹಂತಕ್ಕೆ ಬಂದಾಗಿದೆ. ಇನ್ನ 1 ವಾರಗಳ ಕಾಲ ಬಹುಶಃ ಬರ್ಬೋದು. ಧಾರಾವಾಹಿ ಕೂಡ ಅಂತ್ಯ ಆಗ್ತಿದೆ, ಮುಕ್ತಾಯವಾಗುತ್ತಿದೆ. ತುಂಬಾ ಜನರಿಗೆ ಬೇಸರವೂ ಕೂಡ ಇದೆ. ತುಂಬಾ ಚೆನ್ನಾಗಿ ಬರುತ್ತಿದ್ದಂತ ಒಂದು ಧಾರಾವಾಹಿ, ಸುಮಾರು ಒಂದು 3 ವರ್ಷಗಳಿಂದ ಧಾರಾವಾಹಿ ಪ್ರಸಾರ ಆಗ್ತಿತ್ತು. ದೊಡ್ಡ ತಾರಾ ಬಳಗವೇ ಒಂದು ಧಾರಾವಾಹಿಯಲ್ಲಿತ್ತು. ಯಾಕೆಂದ್ರೆ ಅಂಜಲಿ ಅವರು ನಡೆಸಿದ್ರು. ಶಂಕರ್ ಅಶ್ವಥ್ ಅವರು ಅಂದ್ರೆ ಅಶ್ವಥ್ ಅವರ ಮಗ ಶಂಕರ್ ಅಶ್ವಥ್ ಅವರು ರಾಮಾಚಾರಿಯ ತಂದೆಯ ಪಾತ್ರವನ್ನ ಮಾಡ್ತಾ ಇದ್ರು. ಇನ್ನ ಮಂಡ್ಯ ರಮೇಶ್ ಅವರ ಶಿಷ್ಯನೇ ಈ ಒಂದು ಸೀರಿಯಲ್ಗೆ ಇರೋ ಋತ್ವಿಕ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು. ಸೊ ಬಟ್ ಈಗ ಧಾರಾವಾಹಿ ಅಂತ್ಯ ಆಗುತ್ತಿದೆ. ಇಷ್ಟು ವರ್ಷಗಳ ಕಾಲ ರಂಚಿದಂತ ಒಂದು ಧಾರಾವಾಹಿ ಈಗ ಅಂತ್ಯ ಆಗಿರುವುದು ಬಹಳಷ್ಟು ಜನರಿಗೂ ಕೂಡ ಬೇಸರ. ಇದರ ಒಂದು ಟೈಮಿಂಗ್ಸ್ ಗೆ ಬೇರೆ ಧಾರಾವಾಹಿ, ಹೊಸ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗುತ್ತಂತೆ. ಹಾಗಾದ್ರೆ ಯಾವ ಧಾರಾವಾಹಿ ಸ್ಟಾರ್ಟ್ ಆಗ್ಬೋದು ಅಂತ ಮುಂದೆ ಕಾದು ನೋಡ್ಬೇಕು. ಒಟ್ಟಿನಲ್ಲಿ ಜನರಂದು ಮಿಸ್ ಮಾಡ್ಕೊಳ್ತಾರೆ. ಮುಂದೆ ಯಾವ ಧಾರಾವಾಹಿಯಲ್ಲಿ ನಡೆಸ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಜನರು ಇವರ ಆಗಮನಕ್ಕೆ ಮತ್ತೊಮ್ಮೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮೌನ ಮತ್ತೆ ಋತ್ವಿಕ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು. ಋತ್ವಿಕ್ ಅವರಿಗೆ ಒಂದು ಪ್ರಾಜೆಕ್ಟ್ ಮೂಲಕ ತುಂಬಾ ಹೆಸರು ಸಿಕ್ತು. ಮತ್ತೆ ಮೌನ ಅವ್ರಿಗೂ ಕೂಡ ಅಷ್ಟೇ ಒಂದು ಪ್ರಾಜೆಕ್ಟ್ ಮೂಲಕ ಸಿನಿಮಾ ಸ್ಯಾಂಡಲ್ವುಡ್ಗೂ ಕೂಡ ಎಂಟ್ರಿ ಕೊಟ್ಟು ಅಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಬೇರೆ ಬೇರೆ ಜಾಹೀರಾತುಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ.